ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈಗಾಗಲೇ ನೀವೆಲ್ಲ ಆನ್ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ತುಂಬ ಜನ CSCಲಿ ವರ್ಕ್ ಮಾಡ್ತಾ ಇರ್ಬೋದು, ಆನ್ಲೈನ್ ಸೆಂಟರ್ ಓಪನ್ ಮಾಡ್ಕೊಂಡಿರ್ಬೋದು. ಈಗ CSCE.government.in ಅಲ್ಲಿ ಆಧಾರ್ ಸೇವಾ ಕೇಂದ್ರ ಆಧಾರ್ ಆಪ್ರೇಟರ್ ಅಂತೇಳಿ ಒಂದು ಪೋಸ್ಟ್ ಜಾಬ್ ಬಿಟ್ಟಿದ್ದಾರೆ. ಸೊ ನಿಮ್ಗೆ ಈಗಾಗಲೇ ಎಕ್ಸ್ಪೀರಿಯನ್ಸ್ ಇದೆ. ಈ ಎಕ್ಸ್ಪೀರಿಯನ್ಸನ್ನು ಇಟ್ಕೊಂಡು ನೀವು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ಒಂದು ವೇಳೆ ಜಾಬ್ ಸಿಕ್ಕರೆ ನಿಮಗೆ ಚೆನ್ನಾಗಿ ಯೂಸ್ಫುಲ್ ಆಗಿ ನಾನು ಈ ಒಂದು ವಿಡಿಯೋ ನೋಡ್ತಾ ಇದ್ದೇನೆ. ಓಕೆ, ಇಷ್ಟೇ ಏನಿಲ್ಲ, CSCE.government.in ಅಂತೇಳಿ ಸರ್ಚ್ ಮಾಡಿದಂತ ನಿಮಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಇದನ್ನು ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆರಿಯರ್ಸ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ CSC ಕೆರಿಯರ್ಸ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಜಾಬ್ ಓಪನಿಂಗ್ಸ್ ಇದೆ. ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಅಂದರೆ CSCಲಿ ಒಬ್ಬರು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಅಂತ ಇರ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಜಾಬ್ ಬಗ್ಗೆ ಬೇಕಿತ್ತಂದರೆ ಈ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡಿ, ಇದು ಮಧ್ಯಪ್ರದೇಶದಲ್ಲಿದೆ. ಸ್ಟೇಟು ಮಧ್ಯಪ್ರದೇಶದಲ್ಲಿ ವರ್ಕ್ ಮಾಡೋಕ್ಕೆ ನೀವು ರೆಡಿ ಇದಕ್ಕೂ ಅಪ್ಲೈ ಮಾಡ್ಬೋದು. ಆಲ್ರೆಡಿ ಲಾಸ್ಟ್ ಡೇಟ್ ಮುಗಿದೋಗಿದೆ. ಸೊ ಇದು ಬೇಡ ನಮಗೆ, ಓಕೆನಾ. ಸೊ ಇಲ್ಲಿ ASK ಆಪ್ರೇಟರ್ ಅಂದರೆ ಆಧಾರ್ ಸೇವಾ ಕೇಂದ್ರ ಅಂತ ಹೇಳಿ. ಸೊ ಇಲ್ಲಿ ಜಾಬ್ ಓಪನಿಂಗ್ಸ್ ಇದೆ. ಸೊ ನೋಡ್ಬೋದು ನೀವು, ನಾನು ಮ್ಯಾಕ್ಸಿಮಮ್ ಮಾಡ್ತಾ ಇದ್ದೇನೆ. ಸೊ ನೋಡಿ, ಆಂಧ್ರ ಪ್ರದೇಶ್ ಇದೆ. ಇಲ್ಲಿ ಸ್ಟೇಟ್ ಸೀರಿಯಲ್ ನಂಬರ್, ಸ್ಟೇಟ್, ಡಿಸ್ಟಿಕ್, ಪೊಸಿಷನ್, ಯಾವ ಸ್ಟೇಟಲ್ಲಿ ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಪೊಸಿಷನ್ನು ಅಂದರೆ ವೇಕೆನ್ಸಿ ಇದೆ ಅಂತೇಳಿ. ಪಬ್ಲಿಷ್ ಡೇಟು 11/2/2026 ಈಗಾಗಲೇ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಬಂದುಬಿಟ್ಟು March 10 ಇದೆ. ಸೊ ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಡಿಸ್ಟಿಕ್ಕಲ್ಲಿದೆ ಅಂತ ನೋಡೋಣ, ಓಕೆನಾ. ಸೊ ನೋಡಿ, ಕರ್ನಾಟಕದಲ್ಲಿ ಬೆಂಗಳೂರು ರೂರಲಲ್ಲಿದೆ, ಬೀದರಲ್ಲಿದೆ, ಚಿಕ್ಕಬಳ್ಳಾಪುರ, ಗದಗ, ಹಾಸನ್, ಹಾವೇರಿ, ಕೋಲಾರ, ಮಂಡ್ಯ, ಉಡುಪಿ, ಉತ್ತರ ಕನ್ನಡ, ಯಾದಗಿರಿ, ಬಾಗಲಕೋಟೆ, ವಿಜಯಪುರ, ಬೆಳಗಾವಿ, ಚಿತ್ರದುರ್ಗ, ತುಮಕೂರು. ಸೊ ಇಷ್ಟು ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತೇಳಿ ನಿಮ್ಗೆ ಈಗಾಗಲೇ ಇಲ್ಲೇ ಕಾಣಿಸ್ತಾ ಇರ್ಬೋದು. ಫಾರ್ ಎಕ್ಸಾಂಪಲ್, ನಾವು ಇದನ್ನು ಅಪ್ಲೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಸ್ಟೇಟ್ ಇದೆ, ನಂಬರ್ ಆಫ್ ವೇಕೆನ್ಸಿ ಡಿಸ್ಟಿಕ್ ವೈಸ್ ಇದೆ. ಸೊ ಜಸ್ಟ್ ಇದನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಮತ್ತು ಎಕ್ಸ್ಪೀರಿಯನ್ಸ್ ಏನು ಬೇಕು ಅಂದರೆ ಈ ಒಂದು ಆಧಾರ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫಾರ್ ದ ಆಧಾರ್ ಆಪರೇಟರ್ ಸೂಪರ್ವೈಸರ್. ಆಧಾರ್ ಆಪರೇಟರ್ಗೆ ಇದೊಂದು ಇನ್ವೈಟ್ ಮಾಡಿದ್ದಾರೆ ಈ ಅಪ್ಲಿಕೇಶನ್. ಸೂಪರ್ವೈಸರ್ ಇನ್ ಆಧಾರ್ ಸೇವಾ ಕೇಂದ್ರ, ASK ಅಂದರೆ ಆಧಾರ್ ಸೇವಾ ಕೇಂದ್ರ ಅಂಡರ್ CSC ಗವರ್ನೆನ್ಸ್ ಅಂಡರ್ ಇಂಡಿಯಾ ಲಿಮಿಟೆಡಲ್ಲಿ ನೀವು ವರ್ಕ್ ಮಾಡಬೇಕಾಗುತ್ತೆ. ನೇಮ್ ಆಫ್ ದ ಪೋಸ್ಟ್ ಆಧಾರ್ ಸೂಪರ್ವೈಸರ್ ಆರ್ ಆಪರೇಟರ್ ಅಂತೇಳಿ. ಸೊ ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಂದು ಮಿನಿಮಮ್ 18 ಇಯರ್ಸ್ ಆಗಿರಬೇಕು ಏಜು, ಅಥವಾ ಅಬೋವ್ ಆದರೂ ಕೂಡ ಓಕೆ. 12th ಅಂದರೆ PUC ಮುಗಿದಿರಬೇಕು. ಮತ್ತು ಇಲ್ಲ ನಾನು SLC ಮಾಡಿ ITI ಮಾಡಿದರೂ ಕೂಡ ಅಪ್ಲೈ ಮಾಡ್ಬೋದು, ಓಕೆನಾ. ಸೊ SLC ಮುಗಿದ್ಮೇಲೆ ಡಿಪ್ಲೊಮಾ ಮಾಡಿದರೂ ಕೂಡ ಅಪ್ಲೈ ಮಾಡ್ಬೋದು. ನೆಕ್ಸ್ಟು, ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಆಧಾರ್ ಆಪರೇಟರ್ ಆರ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಬೈ ದ ಟೆಸ್ಟಿಂಗ್ ಆ್ಯಂಡ್ ಸರ್ಟಿಫಿಂಗ್ ಏಜೆನ್ಸಿ ಅಥರೈಸ್ಡ್ ಬೈ UIDAI ಫಾರ್ ಡೆಲಿವರಿಂಗ್ ಆಧಾರ್ ಸರ್ವಿಸ್. ಅಂದರೆ ಕ್ಯಾಂಡಿಡೇಟಿಗೆ ಈ ಅಪ್ಲಿಕೇಶನ್ ಹಾಕಬೇಕಂದ್ರೆ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಆಧಾರ್ ಸರ್ಟಿಫಿಕೇಟ್ ಇರಬೇಕಂದ್ರೆ LMS ಅಂತ ಸರ್ಟಿಫಿಕೇಟ್ ಬರುತ್ತೆ ಆಧಾರ್ ಕಡೆಯಿಂದ. ಸೊ ನಿಮ್ಮಲ್ಲಿ ಇಲ್ಲ ಅಂದರೂ ಕೂಡ ಅದು ಏನು ಮಾಡಬೇಕಂತ ಹೇಳ್ಕೊಡ್ತೇನೆ. ಅಂದರೆ ಶುಡ್ ಹ್ಯಾವ್ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು. ಸೊ ಈಗಾಗಲೇ ನೀವು ಆನ್ಲೈನ್ ಅಪ್ಲಿಕೇಶನ್ ಆಗ್ತಾ ಇದ್ದೀರ ಅಂದರೆ ನಿಮ್ಗೆ ಈಗಾಗಲೇ ಇದ್ರ ಬಗ್ಗೆ ಮಾಹಿತಿ ಗೊತ್ತಿದೆ. ಸೊ ಯು ಕ್ಯಾನ್ ಟೇಕ್ ದ ಆಧಾರ್ ಎಕ್ಸಾಮ್ ಥ್ರೂ ದಿಸ್ ಲಿಂಕ್. ಅಂದರೆ ನಿಮ್ಮ ಹತ್ರ ಆಧಾರ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಯು ಕ್ಯಾನ್ ಟೇಕ್ ದಿಸ್ ಸೂಪರ್ವೈಸರ್. ಈ ಒಂದು ವೆಬ್ಸೈಟನ್ನು ಉಪಯೋಗಿಸಿ ನೀವು ಅಪ್ಲಿಕೇಶನನ್ನು ಹಾಕಬೇಕು. ಸೊ ಅಲ್ಲೇ ನಿಮಗೆ ಅಲ್ಲಿ ಪೇಮೆಂಟ್ ಇರುತ್ತೆ. ಸೊ 520 or 540 ಇದೆ. ಸೊ ಅದನ್ನು ಅಪ್ಲೈ ಮಾಡಿ ಪೇಮೆಂಟ್ ಪೇ ಮಾಡಿ ನೀವು ಇಂಥ ಡಿಸ್ಟಿಕ್ಕಲ್ಲಿ ಯಾವ ಡೇಟಿಗೆ ಅಂತ ನೀವೇ ಡೇಟ್ ಸೆಲೆಕ್ಟ್ ಮಾಡಿದರೆ ಆ ಡೇಟಿಗೆ ನಿಮಗೆ ಎಕ್ಸಾಮ್ ಇರುತ್ತೆ, ಓಕೆನಾ. ಸೊ ಅಲ್ಲಿ ಎಕ್ಸಾಮ್ ಬರೆದ್ರೆ ನೀವೊಂದು ಈ LMS ಸರ್ಟಿಫಿಕೇಟನ್ನು ನೀವು ತೊಗೊಳ್ಬೋದು, ಓಕೆ. ಸೊ ಇಷ್ಟು ಇದ್ದರೆ ನೀವು ಈ ಒಂದು ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, VLS ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಅಪೋಸಿಷನ್. ಆದವರು ಈ ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ, ಓಕೆ. ಅಪ್ಲೈ ನಾವು ಮೇಲೆ ಯಾವ ಥರ ಅಪ್ಲೈ ಮಾಡಬೇಕಂತ ಹೇಳ್ಕೊಡ್ತೇನೆ. ನೀವು ಅಪ್ಲೈ ಮಾಡಲಿಲ್ಲ ಅಂದರೂ ಬೇರೆಯವ್ರಿಗಾದರೂ ಹೇಳಿ, ನಿಮ್ಮ ಫ್ರೆಂಡ್ಸ್ ಇದ್ದರೆ. ಸೊ ಓಕೆ, ನಿಮ್ಮ ನೇಮ್ ಆಫ್ ದ ಪೋಸ್ಟ್ ಈಸ್ ಆಧಾರ್ ಸೂಪರ್ವೈಸರ್ ಆಪರೇಟರ್ ಡಿಸ್ಟಿಕ್ ಅಂತ, ಓಕೆ. ಇಲ್ಲಿ ನೇಮ್ ಅಂತ ಇದೆ. ಸೊ ನಿಮ್ಮ ಆಧಾರ್ ಸರ್ಟಿಫಿಕೇಟಲ್ಲಿ ಮಾರ್ಕ್ಸ್ ಕಾರ್ಡಲ್ಲಿ ಅಥವಾ ಆಧಾರ್ ಕಾರ್ಡಲ್ಲಿ ಇರುವಾಗೆ ಫಿಲ್ ಮಾಡಿ, ಮೊಬೈಲ್ ನಂಬರನ್ನು ಹಾಕಿ, ಇಮೇಲ್ ID ಹಾಕಿ, ಪ್ಯಾನ್ ಕಾರ್ಡ್ ನಂಬರ್ ಮಾಡಿ, ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿ ಆಸ್ ಪರ್ ಆಧಾರ್. ಸೊ ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ಓಕೆ. ಸೊ ನೆಕ್ಸ್ಟ್ ಡಿಸ್ಟಿಕ್, ಯಾವ ಡಿಸ್ಟಿಕ್ಗೆ ಮಾಡ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ, ಓಕೆ. ಹೈಯೆಸ್ಟ್ ಕ್ವಾಲಿಫಿಕೇಷನ್ದು ಗ್ರ್ಯಾಜುಯೇಷನ್ ಆರ್ ಪೋಸ್ಟ್ ಗ್ರ್ಯಾಜುಯೇಷನ್ನು ಅದನ್ನು ಸೆಲೆಕ್ಟ್ ಮಾಡಿ. ಟೋಟಲ್ ಎಕ್ಸ್ಪೀರಿಯನ್ಸ್, ನಿಮ್ಮ ಆನ್ಲೈನಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡಿ, ಓಕೆ. ರೆಸಿಡೆನ್ಸ್ ಸ್ಟೇಟ್, ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ಓಕೆ. ನೆಕ್ಸ್ಟು ಡಿಸ್ಟಿಕ್ ಸೆಲೆಕ್ಟ್ ಮಾಡಿ. ಚೂಸ್ ಫೈಲ್, ಅಪ್ಲೋಡ್ ರಿಸ್ಯೂಮ್, ನಿಮ್ಮ ಹತ್ರ ರಿಸ್ಯೂಮ್ ಇರಬೇಕು. ಅದು PDF ಫಾರ್ಮ್ಯಾಟಲ್ಲಿ ಇರಬೇಕು. ಅದು 1 MB ಇಲ್ಲಿ ಕೊಟ್ಟಿದೆ ನೋಡಿ, ಓನ್ಲಿ PDF ಡಾಕ್ಸ್ ಆರ್ ಅಲೌಡ್ ಫೈಲ್ಸ್ 2024 KB. ಅಂದರೆ ಆ PDF 1 MB ಕೆಳಗಡೆ ಇರಬೇಕಂತ ಹೇಳಿದ್ದಾರೆ. ಸೊ ಆ ಥರ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಫೈಲ್ಗೆ ಹೋಗುತ್ತೆ. ಅಲ್ಲೋಗಿ ನೀವು ಇದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಆಧಾರ್ ಸರ್ವಿಸ್ ಸೂಪರ್ವೈಸರ್ ಸರ್ಟಿಫಿಕೇಟ್. ಸೊ ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಈಗಾಗಲೇ ಹೇಳಿದೆ, ಇದ್ದವರು ಅದನ್ನು ಅಪ್ಲೈ ಮಾಡಿ. ಇಲ್ಲದೇ ಇದ್ದವರು ಆ ಒಂದು ವೆಬ್ಸೈಟ್ಗೆ ಹೋಗಿ ಬೇಗನೆ
ಅಪ್ಲೈ ಮಾಡಿ ನೀವು ಎಕ್ಸಾಮ್ ಬರೆದು ಸರ್ಟಿಫಿಕೇಟನ್ನು ತೊಗೊಂಡ್ಬಿಡಿ. ಓಕೆ, ಓನ್ಲಿ ಅದು ಯಾವ ಥರ ಫಾರ್ಮೇಟಲ್ಲಿ ಇರಬೇಕಂದ್ರೆ JPG ಮತ್ತು JPEG ಫಾರ್ಮೇಟಲ್ಲಿ ಇರಬೇಕು. ಅದು 1 MB ಕೆಳಗಡೆ ಇರಬೇಕು ಸೈಜು. ಓಕೆ, ಜೆಂಡರನ್ನು ಸೆಲೆಕ್ಟ್ ಮಾಡಿ, ಮೇಲ್ ಆರ್ ಫೀಮೇಲ್. ಸೊ ಮೇಲ್ ಇದ್ದರೆ ಮೇಲ್, ಫೀಮೇಲ್ ಇದ್ದರೆ ಫೀಮೇಲನ್ನು ಸೆಲೆಕ್ಟ್ ಮಾಡಿ, ಕ್ಯಾಪ್ಷನ್ ಫಿಲ್ ಮಾಡಿ. 12 + 5 ಎಷ್ಟಾಗುತ್ತೆ? 17. ಸೊ =17 ಸಬ್ಮಿಟ್ ಮಾಡಿ. ಈ ಒಂದು ಅಪ್ಲಿಕೇಶನ್ಗೆ ನೀವು ಅಪ್ಲೈ ಮಾಡ್ಬೋದು, ಯಾವುದೇ ಫೀಸ್ ಇರೋದಿಲ್ಲ. ಓಕೆ, ಇದು ಆಧಾರ್ ಎಕ್ಸಾಮ್ದು ಆಧಾರ್ ಸೇವಾ ಕೇಂದ್ರಗೆ ಆಧಾರ್ ಆಪ್ರೇಟರ್ಗೆ ಹೇಳ್ಕೊಟ್ಟೆ. ಸೊ ಇನ್ನೂ ತುಂಬ ಪೋಸ್ಟ್ಗಳಿದೆ, ಅದು ನೀವು. ಸೊ ಇಲ್ಲಿ ಜಾಬ್ ಓಪನಿಂಗ್ಸ್ ಇದೆ ನೋಡಿ. ಈಗಾಗಲೇ ನಾನು ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಓಪನ್ ಮಾಡಿ ತೋರಿಸಿದೆ. ಈಗ ASK ಅಂದರೆ ಆಪ್ರೇಟರ್, ಆಧಾರ್ ಸೇವಾ ಕೇಂದ್ರದಲ್ಲಿ ಆಧಾರ್ ಆಪ್ರೇಟರನ್ನು ತೋರಿಸಿದೆ ನಾನು. ಈಗ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಯಾವ ಇದೆಯಾ ಚೆಕ್ ಮಾಡ್ಬೋದು. ವ್ಯೂ ಜಾಬ್ ಮೇಲೆ ಮಾಡಿ, CSC ಅಕಾಡೆಮಿಲಿ ಇದೆಯಾ ಚೆಕ್ ಮಾಡ್ಕೋಬೋದು. ಸರ್ವಿಸ್ ಆಪರೇಷನ್, ಸೊ MS ಅಕೌಂಟ್ ಆ್ಯಂಡ್ ಪ್ರಾಜೆಕ್ಟ್, ಬ್ಯಾಂಕಿಂಗ್, ಇನ್ಸೂರೆನ್ಸ್, ಹಿಂಗೆ ತುಂಬ ಇಲ್ಲಿದ್ದಾವೆ. ಸೊ ಪ್ರಾಜೆಕ್ಟ್ ಕೋಆರ್ಡಿನೇಟರ್ಸ್, ಸೆಕ್ರೆಟರಿ ಆ್ಯಂಡ್ ಸೆಕ್ಯೂರಿಟಿ, ಸ್ಕಿಲ್ ಡೆವಲಪ್ಮೆಂಟ್, ಇವೆಲ್ಲ ಬುಕ್ ಮಾಡಿ. ನಿಮಗೆ ಏನಾದರೂ ಅನ್ವಯಿಸ್ತಿದ್ರೆ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ, ಇದು ಯಾವುದೇ ಥರ ಎಕ್ಸಾಮ್ ಇರೋದಿಲ್ಲ ಅಂದ್ಕೊಂಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ. ಹಾಗೂ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಆಧಾರ್ ಸೆಂಟರ್, ಆಧಾರ್ ಆಪ್ರೇಟರ್ ಆಗಬೇಕು ಅಂದ್ಕೊಂಡಿದ್ದಾರೆ ಅವರಿಗೂ ಕೂಡ ಶೇರ್ ಮಾಡಿ. ನೀವು ಒಂದು ವೇಳೆ VLE ಆಗಿದ್ದರೆ, ನಿಮ್ಗೆ ಅನ್ವಯಿಸದೇ ಇದ್ದರೆ, ನಿಮ್ಮಲ್ಲಿ ನಿಮ್ಮ ಮನೇಲಿ ಅದು ಯಾರಾದರೂ ಆಧಾರ್ ಆಪ್ರೇಟರ್ ಆಗಬೇಕು ಅಂದ್ಕೊಂಡಿರ್ತಾರೋ ಅವರಿಗೊಂದು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್.